ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟೂತ್ ಪೌಡ್ರ್ ಮಾಡೋಣ ಅಂತೇಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ ನೋಡಿ. ಇದು ಉತ್ತೇರಣೆ ತುಂಬ ಒಳ್ಳೆಯದಿದು ನಮ್ಮ ಆರೋಗ್ಯಕ್ಕೆ. ಅದು ಹಲ್ಲು ನೋವು ಮತ್ತು ಒಸಡುಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅದು ಕ್ಲಿಯರ್ ಮಾಡುತ್ತೆ. ಮತ್ತು ಇದು ಆಡ್ಸೋಂಗೆ ಸೊಪ್ಪು ಹಾಕಿದ್ದೀವಿ. ಈಗ ಇದು ಆಡ್ಸೋಂಗೆ ಮತ್ತು ಮಾವಿನ ಸೊಪ್ಪು ಸಹಿತ ನಾವು ಹಾಕ್ತೀವಿ. ಇದು ಒಸಡುಗಳು ಗಟ್ಟಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ರಕ್ತಸ್ರಾವ ಆಗೋದನ್ನು ತಪ್ಪಿಸುತ್ತಿದ್ದು ಆಡ್ಸೋಂಗೆ ಸೊಪ್ಪು. ಆಮೇಲೆ ಮಾವಿನ ಸೊಪ್ಪಲ್ಲಿ ನಮಗೆ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ಗಳು ಬೇರೆ ಇದ್ದಾವೆ. ದುರ್ವಾಸನೆ ಫಸ್ಟು ಕ್ಲಿಯರ್ ಆಗುತ್ತೆ, ಇದರಲ್ಲಿ ಒಸಡುಗಳು ಗಟ್ಟಿ ಆಗ್ತವೆ ಮತ್ತು ಹಲ್ಲು ಸವೆತವನ್ನು ತಡೆಯುತ್ತೆ. ಇದು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ ಬಾಯಲ್ಲಿರೋದು. ಸೊ ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ ಇದರಲ್ಲಿ. ಮತ್ತು ಏಲಕ್ಕಿ ಹಾಕೋದ್ರಿಂದ ಬಾಯಿಯ ದುರ್ಗಂಧ ಅದು ಕ್ಲೀನ್ ಮಾಡುತ್ತೆ. ಆಮೇಲೆ ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ ಇದರೊಟ್ಟಿಗೆ. ಆಮೇಲೆ ತ್ರಿಫಲ ಹಾಕ್ತೀವಿ ನಾವು. ತ್ರಿಫಲ ಹಾಕೋದ್ರಿಂದ ಇದು ಬ್ಯಾಕ್ಟೀರಿಯಾನ ನಿವಾರಣೆ ಮಾಡುತ್ತೆ ಮತ್ತು ಹಲ್ಲನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು. ಆಮೇಲೆ ನಾವು ಕಹಿಬೇವಿನ ಸೊಪ್ಪು, ಇದು ಮೇಜರ್ ಇಂಗ್ರೀಡಿಯೆಂಟ್ಸ್ ಆ್ಯಕ್ಚುಲಿ. ಕಹಿಬೇವಿನ ಸೊಪ್ಪು ಇದು ಬ್ಯಾಕ್ಟೀರಿಯಾನ ಕ್ಲೀನ್ ಮಾಡುತ್ತೆ. ಆಮೇಲೆ ಹಲ್ಲು ಹುಳ ಆಗೋದು ಈ ಥರದ್ದೆಲ್ಲ ಅದು ತಡೆಯೋಕ್ಕೆ ಸಹಕಾರ ಕೊಡುತ್ತೆ ಇದು. ಸ್ಟೀವಿಯ ಸೊಪ್ಪು ಸಹಿತ ನಾವು ಹಾಕ್ತೀವಿ. ಯಾಕೆ ಹಾಕ್ತೀವಿ ಸ್ಟೀವಿಯ ಸೊಪ್ಪು ಅಂದರೆ ಸ್ವಲ್ಪ ಸಿಹಿ ಬರಬೇಕಿಲ್ಲ ಅಂದರೆ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಕಹಿ ಇರೋದ್ರಿಂದ ಯೂಸ್ ಮಾಡೋಕ್ಕಾಗಲ್ಲ. ಸ್ಟೀವಿಯ ಸೊಪ್ಪಲ್ಲೂ ನಮಗೆ ಇದು ಸಕ್ಕರೆ ಅಂತ ಅದು ಇದು ಮಾಡೋದ್ರಿಂದ ಅದರ ಕಾರ್ಯನ ಮಾಡೋದ್ರಿಂದ ಅದು ತುಂಬ ಟೇಸ್ಟಾಗಿ ಬರುತ್ತೆ. ಹಲ್ಲು ಪುಡಿ ಇದು ಹಾಕೋದ್ರಿಂದ. ಮತ್ತು ನಾವು ನಮ್ಮೆಲ್ಲ ಪ್ರಾಡಕ್ಟಿಗೆ ಪಿಂಕ್ ಸಾಲ್ಟೇ ಯೂಸ್ ಮಾಡೋದು, ಬೇರೆ ನಾವು ಯೂಸ್ ಮಾಡಲ್ಲ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ನಾವು ಇದು ಚಾರ್ಕೋಲ್ ಹಾಕ್ತೀವಿ. ಇದು ಮಾವು ಅಥವಾ ಹಲಸಿನ ಚಾರ್ಕೋಲ್ ಹಾಕಿದ್ರೆ ತುಂಬ ಬೆನಿಫಿಟ್ಸ್ಗಳು ಸಿಗ್ತವೆ. ಆಮೇಲೆ ನಾವಿದು ಇನ್ನೊಂದು ಏನು ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಮಾಡ್ತೀವಿ ಅಂದರೆ ಸಮಿತ್ಯ ಭಸ್ಮ ಅಂತ. ಆ ಭಸ್ಮ ಹೇಗಿರುತ್ತೆ ಅಂದರೆ, ಈಗ ಹೋಮ ಮಾಡಿ ಅಲ್ಲಿ ಕಾಯಿ ಮತ್ತು ವಸ್ತ್ರನ ತೆಗೆದಿಟ್ಟು ಉಳಿದು ಭಸ್ಮ ಸಿಗುತ್ತಲ್ಲ, ಅದನ್ನು ಸಹಿತ ಯೂಸ್ ಮಾಡ್ತೀವಿ. ಇದು ತುಂಬ ಹಲ್ಲಿನ ಆರೋಗ್ಯಕ್ಕೆ ಒಳ್ಳೆಯದಿದು. ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊತಾ ಇದ್ದೀವಿ. ಆಮೇಲೆ ಲವಂಗ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಹಲ್ಲಿನ ಒಸಡು ಗಟ್ಟಿ ಆಗ್ತದೆ, ಸ್ಟಾರ್ಟ್ ಆಗುತ್ತೆ. ಹಲ್ಲು ನೋವು ಮತ್ತು ಬಾಯಿಯ ದುರ್ವಾಸನೆ ಎರಡೂ ಬರಲ್ಲ ಇದರಲ್ಲಿ. ಆಡಿಸೋಂಗೆ ಸೊಪ್ಪಿಂದ ಅನಿಸುತ್ತೆ ಒಸಡು ಫಸ್ಟು ಗಟ್ಟಿ ಆಗ್ತಾ ಬರ್ತದೆ ನೋಡಿ. ಇದು ಕ್ಲೀನ್ ಮಾಡಿ ನಾವು ಎಲ್ಲ ಡ್ರೈ ಮಾಡ್ಕೊಂಡು ಇದು ಈ ಥರ ಕಲರ್ ಬರುತ್ತೆ. ಕ್ಲೀನಾಗಿ ಅದನ್ನು ಪೌಡ್ರ್ ಮಾಡ್ಕೊತೀವಿ. ಅದು ರಫ್ ಪೌಡ್ರಿಗೆ ಚೆನ್ನಾಗಿ ಬರಲ್ಲ, ಅದಕ್ಕೆ ನೈಸ್ ಪೌಡ್ರ್ ಮಾಡ್ಕೋತೀವಿ ನಾವು. ತುಂಬ ಚೆನ್ನಾಗಿ ಫ್ರಾಗ್ರೆನ್ಸ್ ಬರ್ತಾಯಿದೆ. ನಾವು ಮಿಲ್ಲಲ್ಲಿ ಮಾಡುವಾಗಲೇ ಅದ್ರದ್ದು ಸುವಾಸನೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು. ಇದನ್ನು ಎಲ್ಲ ನಾವು 1/4 kg ಪ್ಯಾಕೆಟ್ಸ್ ನಮ್ಮ ಹತ್ರ ಲಭ್ಯ ಇರುತ್ತೆ. ಮತ್ತು ಇದು ಹೊಸದಾಗಿ ನಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡೋರಿಗೆ ಇದು 1 ಬಾಟಲ್ಲು ನಾವು ಅವರಿಗೆ ಕೊರಿಯರು ಮತ್ತು ಪೋಸ್ಟ್ ಕಳಿಸ್ಕೊಡ್ತೀವಿ. ಅಡ್ರೆಸ್ ಹಾಕಿದ್ರೆ ಖಂಡಿತ ಇದನ್ನು ಇದು ಮಾಡ್ತೀವಿ. ಯಾರೇ ನಮಗೆ ಅದನ್ನು ಕೇಳಿದ್ರು ಸಹಿತ ನಾವು ಕಳಿಸ್ಕೊಡ್ತೀವಿ ಮೇಡಮ್, ನಮ್ಮ ಸಬ್ಸ್ಕ್ರೈಬರಿಗೆ.